ತುಂಬಾ ಜನ ಕೇಳ್ತಾ ಇದ್ರು, ನೀವು ಹಳೆ ಮೈಸೂರು ಪ್ರಾಂತ್ಯದಲ್ಲೇ ಹೆಚ್ಚಾಗಿ ಓಡಾಡ್ತೀರಿ, ಯಾಕೆ ನೀವು ಕಲ್ಯಾಣ ಕರ್ನಾಟಕಕ್ಕೆ ಬರಲ್ಲ, ಯಾಕೆ ನೀವು ಕಿತ್ತೂರು ಕರ್ನಾಟಕಕ್ಕೆ ಬರಲ್ಲ, ಯಾಕೆ ನೀವು ಬೇರೆ ಬೇರೆ ಭಾಗದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಾ ಇಲ್ಲ ಅಂತ ತುಂಬಾ ವರ್ಷಗಳಿಂದ ನನ್ನನ್ನ ಕಾರ್ಯಕರ್ತ ಬಂಧುಗಳು ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತೀರಿ, ನನ್ನ ಎದುರುಗಡೆ ಪಾರ್ಟಿ ಆಫೀಸ್ಗೆ ಬಂದಂತ ಸಂದರ್ಭದಲ್ಲಿ ಕೇಳ್ತೀರಿ. ಇವತ್ತು ಕಾಲ ಕೂಡು ಬಂದಿದೆ. ಇನ್ನು 3 ವರ್ಷ ಅಂದ್ರೆ ನನ್ನ ಕಾರ್ಯಕರ್ತರಿಗೊಂದು ಮನವಿ ಮಾಡ್ತೇನೆ, ದಯವಿಟ್ಟು ನಾವ್ಯಾರು ಇನ್ನೂ 3 ವರ್ಷ ಇದೆ, ಚುನಾವಣೆ ಬರಲಿ, ಆವಾಗ ನಾವು ಓಡಾಡೋಣ, ಆವಾಗ ಒಂದು ವೇಗ ಕೊಡೋಣ ನಮ್ಮ ಓಡಾಟಕ್ಕೆ. ದಯವಿಟ್ಟು ಬೇಡ. ಹೋರಾಟ ಯಾವಾಗಲೂ ಕೂಡ ಶಾಶ್ವತವಾಗಿ ಜನಗಳ ಹೃದಯದಲ್ಲಿ ನಿಂತ್ಕೊಳ್ತಕ್ಕಂಥದ್ದಕ್ಕೆ ಸದಾ ಕಾಲ ವಿಷಯಾಧಾರಿತವಾದಂಥ ಹೋರಾಟಗಳ ಕೈಗೆತ್ಕೊಳ್ಳೋಣ. ಯಾರನ್ನೂ ನಾನು ವೈಯಕ್ತಿಕವಾಗಿ ತೇಜವಧೆ ಮಾಡಿ ವೈಯಕ್ತಿಕವಾಗಿ ನಿಂದನೆಯನ್ನ ಮಾಡಿ ಅಂತಕ್ಕಂಥದ್ದು ನಾನಂತೂ ನಿಮಗೆ ಉತ್ತೇಜನೆಯನ್ನ ಕೊಡೋದಿಲ್ಲ. ಆದರೆ ಇವತ್ತು ನಾವು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಹೆಸರಲ್ಲೇ ಕಲ್ಯಾಣ ಇದೆ. ಆದರೆ ಎಷ್ಟರ ಮಟ್ಟಕ್ಕೆ ಕಲ್ಯಾಣ ಕರ್ನಾಟಕ ಇವತ್ತು KKRDB ಇವತ್ತೇನು ಆ ಸ್ಕೀಮ್ ಅಡಿ ಇವತ್ತು ನಿಮಗೆ 5,000 ಕೋಟಿ ನಿಮಗೆ ಅನುದಾನ ಇವತ್ತು ನಿಮ್ಮ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಿಕ್ಕಬೇಕಾಗಿದೆ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಮೊನ್ನೆ ದಿನ ಯಾದಗಿರಿಗೆ ಬಂದಂತ ಸಂದರ್ಭದಲ್ಲಿ ಪಾಪ ಹೇಳಿದ್ರು, ನಾವೆಲ್ಲ ನೋಡ್ತಾ ಇದ್ವು, 13,000 ಕೋಟಿ ಕೊಟ್ಟಿದ್ದೀನಿ ಅಂದ್ರು. 13,000 ಕೋಟಿ ಕೊಟ್ಟಿದ್ದೀರೋ, 3,000 ಕೋಟಿ ಕೊಟ್ಟಿದ್ದೀರೋ, 2,000 ಕೋಟಿ ಕೊಟ್ಟಿದ್ದೀರೋ? ನಮ್ಮ ಕಣ್ಗಂತೂ ಯಾವ ರಸ್ತೆಯೂ ಅಭಿವೃದ್ಧಿ ಕಾಣ್ತಾ ಇಲ್ಲ, ಯಾವ ಶಾಲಾ ಕಟ್ಟಡಗಳು ಕಟ್ತಾ ಇರ್ತಕ್ಕಂಥದ್ದು ನೋಡ್ತಾ ಇಲ್ಲ, ಯಾವ ಬಸ್ ಸ್ಟ್ಯಾಂಡ್ಗಳು ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇಲ್ಲ, ಯಾವ ಹೊಸ ಆಸ್ಪತ್ರೆಗಳು ನಿರ್ಮಾಣ ಆಗ್ತಕ್ಕಂಥದ್ದಿರಲಿ, ಕನಿಷ್ಠ ಪಕ್ಷ ಇವತ್ತು ಆಸ್ಪತ್ರೆ ಕಟ್ಟಿರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಇವತ್ತು ಯಾರು ಕೂಡ ಡಾಕ್ಟರ್ಗಳು ಕೂಡ ಇವತ್ತು ಇಲ್ಲದೆ ಇರತಕ್ಕಂಥ ದರಿದ್ರ ಪರಿಸ್ಥಿತಿಗೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯವನ್ನು ದೂಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಣ್ಣ ಅವರೇ, ದಯಮಾಡಿ 2,000 ಕೋಟಿನೋ 3,000 ಕೋಟಿನೋ ಕೊಟ್ಟಿದ್ದೀನಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಅಂತಕ್ಕಂಥದ್ದು ನಿಮ್ಮನ್ನ ನೀವೇನು ಬೆಂತಟ್ಕತಾ ಇದ್ದೀರಿ? ನಿಮಗೆ ಶ್ವೇತಪತ್ರ ಓಡಿಸ್ಲಿಕ್ಕೆ ಆ ತಾಕತ್ತಿದೆಯಾ? ಎಲ್ಲೆಲ್ಲಿ ಎಷ್ಟೆಷ್ಟು ಅಭಿವೃದ್ಧಿ ಕೊಟ್ಟಿದ್ದೀನಿ ಅಂತಕ್ಕಂಥ ಶ್ವೇತಪತ್ರವನ್ನ ಇವತ್ತು ಈ ರಾಜ್ಯದ ಜನತೆಯ ಮುಂದೆ ಇಡ್ಲಿಕ್ಕೆ ಇವತ್ತು ಕಲ್ಯಾಣ ಕರ್ನಾಟಕದ ಮತದಾರರು ಕೇಳ್ತಾ ಇದ್ದಾರೆ, ಜನಸಾಮಾನ್ಯರು ಕೇಳ್ತಾ ಇದ್ದಾರೆ, ರೈತರು ಕೇಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಾನು ಸಿಂಧನೂರಿಗೆ ಬರ್ತಾ ಇದ್ದಂಗೆ ಇಲ್ಲಿ ವಿಶೇಷವಾಗಿ ಭತ್ತ ಮತ್ತೆ ಜೋಳ ಇವೆರಡೂ ಕೂಡ ಪ್ರಮುಖವಾಗಿ ನೀವು ಬೆಳೆತಕ್ಕಂಥ ಬೆಳೆಗಳು. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ, ಭತ್ತ ಬೆಳೆದಿರ್ತಕ್ಕಂಥ ರೈತ ಇವತ್ತು ಯಾವ ರೀತಿ ಕಂಗಾಲಾಗಿದ್ದಾನೆ, ಯಾವ ರೀತಿ ಅವನ್ನ ಬೀದಿಲಿ ನಿಲ್ಲಿಸಿದ್ದೀರಿ. ಕಳೆದ 6 ತಿಂಗಳಿಂದ ಇವತ್ತು ಜೋಳವನ್ನ ಖರೀದಿ ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಖರೀದಿ ಕೇಂದ್ರಗಳಲ್ಲಿ ಏನ್ ನಡೀತಾ ಇದೆ? ಕನಿಷ್ಠ ಪಕ್ಷ ಒಂದು ಟ್ರಾನ್ಸ್ಪೋರ್ಟ್ಗಾಗ್ಲಿ ಒಂದು ಗೋಡೌನ್ಗಾಗ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರ? ಯಾವುದು ಕೂಡ ಇವತ್ತು ಮಾಡಲಿಕ್ಕೆ ಅವರು ಸಿದ್ಧರಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತ ವಿರೋಧಿ ಸರ್ಕಾರ ಅಂತಕ್ಕಂಥ ಖ್ಯಾತಿ ಪಡೆದಿರ್ತಕ್ಕಂಥ ಯಾವ್ದಾದ್ರು ಪಕ್ಷ ಇದ್ರೆ ಅದು ಈ ದರಿದ್ರ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ರೈತಾಪಿ ವರ್ಗ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇವತ್ತು ಯಾವ ರೀತಿ ಈ ಭಾಗದಲ್ಲಿ ರಾಯಚೂರು ಭಾಗದಲ್ಲಿ ವಿಶೇಷವಾಗಿ ಸಿಂಧನೂರು ಮಾನ್ವಿಯಲ್ಲಿ ಅತಿ ಹೆಚ್ಚು ಜೋಳವನ್ನ ಬೆಳೆದು ಇವತ್ತು ಖರೀದಿ ಕೇಂದ್ರಗಳಲ್ಲಿ ಅದನ್ನ ಖರೀದಿ ಮಾಡಿದಿರಾ, ನಿಮಗೆ ಸಿಕ್ಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆ, ನಿಮಗೆ ಸಿಕ್ಬೇಕಾಗಿರ್ತಕ್ಕಂಥ ಗೌರವನ್ನ ಕೊಡದಿರಾ ಇವತ್ತು ನಮ್ಮ ರೈತರನ್ನ ಬೀದಿ ಪಾಲ್ ಮಾಡಿದ್ದಾರೆ ಈ ರಾಜ್ಯ ಸರ್ಕಾರ. ಆ ಕಡೆ ನೋಡಿದ್ರೆ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದ್ ಕಡೆ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಅನೇಕ ಜಿಲ್ಲೆಗಳಲ್ಲಿ ಮಾವು ಬೆಳೆಗಾರರು ಮಾವನ್ನ ಬೆಳೆದು ಬೀದಿಗೆ ಚೆಲ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿತ್ತು. ಆದ್ರೆ ಇವತ್ತು ನೀವು ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಿದ್ದಾರೆ. ರೈತರು ಎದುರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ರೈತರ ಮಗ ಶ್ರೀ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಇವತ್ತು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ.
ಮಾವು ಬೆಳೆಗಾರರು ಏನು ಮಾವನ್ನ ಬೀದಿಲಿ ಚೆಲ್ತಾ ಇದ್ರು, ಆಕ್ರೋಶದಿಂದ ನಮಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಮಾವನ್ನ ಖರೀದಿ ಮಾಡ್ತಾ ಇಲ್ಲ, ಕ್ವಿಂಟಾಲ್ಗೆ ನಮಗೆ ರೇಟ್ ಸಿಗ್ತಾ ಇಲ್ಲ, 2.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮಾವು ಇವತ್ತು ಖರೀದಿ ಮಾಡ್ತಾ ಇಲ್ಲ ಈ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿ ನೋವೇನಿತ್ತು. ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಕೃಷಿ ಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಒಂದು ಪತ್ರವನ್ನ ಬರೀತಾರೆ. ರಾಜ್ಯದ ರೈತಾಪಿ ವರ್ಗದ ಮಾವು ಬೆಳೆಗಾರರಿಗೆ ಒಂದು ಪತ್ರದ ಮೂಲಕ ಮನವಿಯನ್ನ ಮಾಡ್ತಾರೆ. ಅದೇ ದಿನ 2 ರಿಂದ 3 ಬಾರಿ ಶಿವರಾಜ್ ಸಿಂಗ್ ಚೌಹಾಣ್ ರವರಿಗೆ ಫೋನ್ ಮಾಡಿ ಪದೇ ಪದೇ ನಮ್ಮ ರೈತರನ್ನ ಉಳಿಸಿ 2.5 ಲಕ್ಷ ಮೆಟ್ರಿಕ್ ಟನ್ ಅನ್ನ ದಯವಿಟ್ಟು ಖರೀದಿ ಮಾಡ್ರಿ ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಇದ್ದಂಗೆ ಅವರ ಮಾತಿಗೆ ಗೌರವ ಕೊಟ್ಟು ಕೇಂದ್ರದ ಕೃಷಿ ಸಚಿವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸಬೇಕಾಗ್ತದೆ. ಹತ್ತತ್ರ 14,000 ರೂಪಾಯಿಯಷ್ಟು ಇವತ್ತು 1 ಕ್ವಿಂಟಾಲ್ಗೆ ಬೆಲೆಯನ್ನ ನಿಗದಿ ಮಾಡಿ ಇವತ್ತು ನಮ್ಮ ಮಾವು ಬೆಳೆಗಾರನ ಸನ್ಮಾನ್ಯ ಕುಮಾರಣ್ಣ ಅವರು ಉಳಿಸಿರ್ತಕ್ಕಂಥ ಇತ್ತೀಚಿನ ನಿದರ್ಶನ ನಮ್ಮ ಕಣ್ಣು ಮುಂದೆ ಇದೆ.